ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರು ಸೇರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಏನು ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಕೂಡ ಮೈತ್ರಿ ನಾಯಕರಿಗೆ ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತಾ ಇದ್ದಾರೆ. ಈ ಸಂಬಂಧ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಾಂಬ್ ಸಿಡಿಸ್ತಾ ಇದ್ದಾರೆ. ನಾನಿನ್ನೂ ನಿನ್ನ ಡಿನೋಟಿಫಿಕೇಶನ್ ವಿಚಾರಕ್ಕೆ ಕೈ ಹಾಕಿಲ್ಲ ಅಂದ್ರೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಅಥವಾ ಹೆದರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಮಾತನ್ನು ಕೇಳಿದ್ರೆ ನನ್ನ ತಮ್ಮ ತಂಗಿ ನನ್ನ ಮೇಲೆ ನೀನ್ ಕೇಸ್ ಹಾಕದೆ ಅಲ್ಲ, ನಿನ್ನ ವಿರುದ್ಧ ನಾನು ಪಟ್ಟಿನ ಬಿಡುಗಡೆ ಮಾಡ್ತೀನಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು. ಬ್ಲ್ಯಾಕ್ ಮೇಲರ್ ಕುಮಾರಸ್ವಾಮಿ ನೀನು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಏಕವಚನದಲ್ಲೇ ಆಕ್ರೋಶವನ್ನ ಹೊರಹಾಕಿರೋದು. ಒಂದಲ್ಲ ಎರಡಲ್ಲ 25 ಹಗರಣಗಳ ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡ್ತೀವಿ, ನೋಡ್ತಾ ಇರಿ ಅಂತೇಳಿ ಡಿಸಿಎಂ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿನ್ನ ಕುಟುಂಬದವರು ಏನ್ ಮಾತಾಡಿದ್ರೆ ಮಿಲಿಟರಿ ಅವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನನ್ನ ಜೈಲಲ್ಲಿ ನೋಡ್ದಲ್ಲಪ್ಪ. ನನ್ನ ಆತ್ಮಧೈರ್ಯ ಹೆಂಗಿತ್ತು? ನಾನು ಜೈಲಿಗೆ ಹೋದಂತ ಕೇಸಲ್ಲಿ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಗೊತ್ತಿದ್ಯಾ ನಿನಗೆ? ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಹೆಂಡತಿ ಮೇಲೆ ಕೇಸ್ ಹಾಕದಲ್ಲ. ನಿನ್ನ ಸಹೋದರ ಬಾಲಕೃಷ್ಣೇಗೌಡ ನಿನ್ ಕೈಲಿ ಸೈನ್ ಹಾಕ್ಸಿ ಕೇಸ್ ಹಾಕ್ಸಿದ್ನಲ್ಲ, ಅವೆಲ್ಲ ವಜಾ ಆಗಿದೆ. ಗೊತ್ತಿದ್ಯಾ ನಿನ್ಗೆ? ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರ, ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದೆ ನೀನು. ಆ ಜಿ.ಟಿ. ದೇವೇಗೌಡ ಕೆಲವು ಸ್ಟೇಟ್ಮೆಂಟ್, ಮಗನ ಕೆಲವು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್. ಯಾಕೆ ಬರಲ್ಲ ಅಂತ ಹೇಳಿದಲ್ಲ? ಯಾಕೆ ನಡೀತಾ ಇದೆಯೇ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ಅದೇ ರೀತಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿಯನ್ನ ಮುಂದುವರಿಸಿ, ರೈತನ ಮಗ ಪ್ಯಾಂಟ್ ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ, ಒಬ್ಬೇ ಒಬ್ಬ ಬಡವನಿಗೆ ಜಮೀನು ಕೊಡೋದಕ್ಕೆ ನಿಮ್ಮ ಕೈಯಿಂದ ಆಗ್ಲಿಲ್ಲ, ನಿಮ್ಮಿಂದ ಒಂದೇ ಒಂದು ಮೀಟಿಂಗ್ ಕೂಡ ಮಾಡೋಕ್ಕಾಗ್ಲಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ಉಳುವವನಿಗೆ ಭೂಮಿ ಕೊಡಬೇಕು ಅಂತ ಕಾಂಗ್ರೆಸ್ ಮಾಡಿದೆ, ಬಗರ್ ಹುಕುಂ ಸಾಗುವಳಿದಾರರಿಗೆ ಜಮೀನು ನೀಡಿದ್ದು ಕಾಂಗ್ರೆಸ್ಸು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಕುಮಾರಸ್ವಾಮಿ ಅವರೇ, ನಿಮ್ಮ ಈ ಭಾಗ ಇಲ್ಲಿ ಪ್ರತಿನಿಧಿಸಿದ್ರಿ. ನನಗೊಂದು ಚೀಟಿ ಕಳಿಸಿದ್ದಾರೆ ಯಾರ ಕಾರ್ಯಕರ್ತರು. ನೀವಿಲ್ಲಿ 6 ವರ್ಷ MLA ಆಗಿದ್ರಿ, 6.25 ವರ್ಷ MLA ಆಗಿದ್ರಿ. ಬಹಳ ಸಂತೋಷ. ಜನ ಆಶೀರ್ವಾದ ಮಾಡೋದನ್ನ ನಾವು ಚರ್ಚೆ ಮಾಡಕ್ ಹೋಗೋದಿಲ್ಲ. ನೀವು ಹೇಳ್ರಿ, ಎಷ್ಟು ಜನ ಬಗರ್ಕುಂ ಸಾಗುವಳಿಗೆ ನೀವು ರೈತನ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ. ರೈತನ ಮಗ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಂತ ಕಾರ್ಯಕ್ರಮದಲ್ಲಿ ಉಳುವರಿಗೆ ಭೂಮಿ ಕೊಡಬೇಕು, ಬಕರಕಂ ಸಾಗುವಳಿ ಹಾಕೊಂಡಿರೋರಿಗೆ ಜಮೀನು ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು, ಸರ್ಕಾರದ ಹಕ್ಕನ್ನು ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರಣ್ಣ ಒಂದು ಮೀಟಿಂಗ್ ಮಾಡಿ ಒಬ್ಬನಿಗೆ ಬಡವನಿಗೆ ಜಮೀನಿನ ಕೈಲಿ ಕೊಡಕ್ಕಾಗಲಿಲ್ಲ. ಯಾವ ತರದ ಹಕ್ಕು ನಿನ್ಗಿದೆ? ಇದು ನೀನು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಕುಮಾರಸ್ವಾಮಿ ಅವರೇ. ಅದೇ ರೀತಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ವ್ಯಂಗ್ಯವಾಡಿದ್ದಾರೆ. ಇವರೆಲ್ಲರೂ ಪಾಪ ಮಾಡಿದ್ದಾರೆ, ಪಾಪ ಕಡಿಮೆ ಮಾಡ್ಕೊಳ್ಳೋಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಪಾಪ ವಿಮೋಚನೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಅವರು ಮಾಡಿದಂತಹ ಭ್ರಷ್ಟಾಚಾರಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಇದು ಪಾಪ ವಿಮೋಚನಾ ಪಾದಯಾತ್ರೆ ಅಂತೇಳಿ ಡಿ.ಕೆ. ಶಿವಕುಮಾರ್ ವ್ಯಂಗ್ಯವಾಡ್ತಾ ಇದ್ದಾರೆ.
ಚನ್ನಪಟ್ಟಣದಲ್ಲಿ ಒಂದು ಐತಿಹಾಸಿಕವಾದಂತಹ ಸಭೆ ನಡೀತಾ ಇದೆ. ಇದು ಬಿಜೆಪಿ ಜನತಾದಳ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಲಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಾನು ಬಿಡದಿ ಒಂದು ಮಾತು ಹೇಳಿದೆ, ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ ಅಂತೇಳಿ. ನೋಡಿ, ರೇವಣ್ಣ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳ್ತಾರೆ ಇವರು. ಡಿ.ಕೆ. ಶಿವಕುಮಾರ್ ಪೆನ್ ಡ್ರೈವ್ ಹಂಚಿಬಿಟ್ಟಿದ್ದಂತೆ. ಹೀಗಂತೆಯೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿಯನ್ನು ಮುಂದುವರೆಸಿದರು. ಅಂದ್ರೆ ನಾನು ಸ್ಟ್ರೈಟ್ ಫೈಟರ್ ಅಂತೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಗುಡುಕ್ತಾ ಇದ್ದಾರೆ. ಯಾರು ಪ್ರೀತಮ್ ಗೌಡ ಅಂತ ಅವ್ರ ಪಾರ್ಟಿಯವರು, ಅವ್ರ ಮನೇಲಿ ಏನೋ ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತ, ರೇವಣ್ಣನ ಕುಟುಂಬ ಬೇರೆ ಅಂತೆ. ಅವ್ರದೆಲ್ಲ ಫ್ಯಾಮಿಲಿ ಭಾಗ ಆಗ್ಬಿಟ್ಟಿದ್ದಂತೆ, ಡಿವೈಡ್ ಆಗ್ಬಿಟ್ಟಿದ್ಯಂತೆ. ಡಿ.ಕೆ. ಶಿವಕುಮಾರ್ ಪೆನ್ ಡ್ರೈವ್ ನ ಹಂಚ್ಬಿಟ್ಟಿದ್ದಂತೆ. ಏನ್ರಿ, ಐ ಆಮ್ ಎ ಸ್ಟ್ರೈಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್. ನಿನಗೂ ಗೊತ್ತಿದೆ ನನ್ನ ಹೋರಾಟ, ನೀನು ಅನುಭವಿಸಿದ್ಯಾ. ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ, ನನ್ನ ಮೇಲೆ ಎಲೆಕ್ಷನ್ ಸೋತಿದ್ಯಾ ನೀನು. ಭಗವಂತ ಅವಕಾಶ ಕೊಡ್ಲಿ, ನೋಡೋಣ, ಟೈಮ್ ಬರಲಿ, ತಿರ್ಗಾ ಇನ್ನೊಂದ್ಸತಿ ಯುದ್ಧ ಮಾಡೋಣ. ಡೋಂಟ್ ವರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.